ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದೇ ಭಾಗಗಳನ್ನ ಮಿಸ್ ಮಾಡದೆ ನೋಡಿ. ಮತ್ತೆ ಒಂದಾಗೋಣವೇ ಭಾಗ 1. ತಿಂಗಳು ತುಂಬಿದ ಗರ್ಭಿಣಿ ಮನೆಯಲ್ಲಿಯೇ ಆಫೀಸ್ನ ಕೆಲಸದಲ್ಲಿ ಮಗ್ನಳಾಗಿ ಲ್ಯಾಪ್ಟಾಪ್ ಗುಂಡಿಗಳನ್ನು ಒತ್ತುತ್ತಿರುವ ಮಡದಿಗೆ ಕಾಳಜಿಯಿಂದ, ಶಾಂತಿ, ಈ ಸಮಯದಲ್ಲಾದರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಾರದಾ ಎಂದನು ಗಂಡ ವಿಜಯ್. ತಾವೇನು ನಿದ್ದೆ ಮಾತ್ರೆ ಹಾಕಿ ತಮ್ಮ ಪೌರುಷ ತೋರಿಸಿಬಿಟ್ರಿ. ಅದರ ಪ್ರತಿಫಲವಾಗಿ ನಾನು ನನ್ನ ಮುಂದಿನ ಜೀವನಕ್ಕೆ ಏನಾದರೂ ತಯಾರಿ ಮಾಡಿಕೊಳ್ಳಬೇಕಲ್ಲವೇ? ಗುಂಡಿ ಒತ್ತುತ್ತಲೇ ಚಾಡಿ ಏಟು ಕೊಟ್ಟಂತೆ ನುಡಿದಳು ಅವನ ಹೆಂಡತಿ ಶಾಂತಿ. ಮಾತು ಹರಿತವಾಗಿದೆ ಅಂದಮೇಲೆ ಮನಸ್ಸಿಗೆ ನಾಟದೇ ಇರುವುದೇ? ಅಲ್ಲೇ ನಿಲ್ಲಲಾಗದೆ ನಡೆದ. ಬಾಲ್ಕನಿಯಲ್ಲೂ ಕುಳಿತು ತಲೆಗೂದಲನ್ನು ಕೆದಕಿಕೊಂಡ. ಇನ್ನೊಬ್ಬರ ತಪ್ಪನ್ನು ಆಡಿ ಅಂಗಿಸುವುದಿಲ್ಲ. ಐ ರಿಯಲಿ ಲೈಕ್ ದಟ್ ಇನ್ ಯು ಅಂದು ತಾನೇ ಅವಳಿಗೆ ಹೇಳಿದ ಮಾತು. ಆದರೆ ಇಂದು ಅವು ಮರೆಯುವಂತಹ ದಿನಗಳೇ. ನೆನಪಿನಾಳಕ್ಕೆ ಇಳಿದ. ತಂದೆ ತಾಯಿ ನೋಡಿದ ಹುಡುಗಿ ಸಹಜ ಸುಂದರಿ, ಗುಣವಂತೆ, ಜಾಣೆ, ಹಾಗೆ ತುಸು ಹೆಚ್ಚೇ ನಾಚಿಕೆ. ಮೊದಲ ನೋಟಕ್ಕೆ ಒಪ್ಪಿಗೆ ನೀಡಿದ್ದ. ಮದುವೆಯೂ ಆಯಿತು. ಇಬ್ಬರೂ ಇಂಜಿನಿಯರ್ಗಳು. ಮದುವೆಯ ನಂತರ ಸ್ವಲ್ಪ ಕಾಲ ಊರಲ್ಲೇ ಇದ್ದರು. ಅತ್ತೆ ಸರಸ್ವತಿ ಸೊಸೆಯ ಮಾತು, ನಡವಳಿಕೆ, ಕೆಲಸ ಹಾಗೂ ಅವಳ ಚುಟುಕುತನ ಮೆಚ್ಚಿ ಹೊಗಳುತ್ತಿದ್ದರು. ಯಾವ ಕೆಲಸವೂ ತನ್ನಿಂದಾಗದು ಎಂಬ ಮಾತಿಲ್ಲ. ಸರಸ್ವತಿಗೆ ಮನೆಯಲ್ಲಿ ಯಾವ ಕೆಲಸವೂ ಬಾಕಿ ಇರಿಸುತ್ತಿರಲಿಲ್ಲ. ಸೊಸೆ ಬಂದ ಮೇಲೆ ಮನೆಯಲ್ಲಿ ಅತ್ತೆ ಮಾವರಿಗೆ ಯಾವುದಕ್ಕೂ ಸಂಕೋಚ ಇಲ್ಲ. ಮನೆಗೆ ಯಾರೇ ಬರಲಿ, ಎಷ್ಟೇ ಜನ ಬರಲಿ, ಆದರದಿಂದ ಸ್ವಾಗತಿಸಿ ಅಡಿಗೆ ಮಾಡಿ ಬಡಿಸುತ್ತಿದ್ದಳು. ಅವಳ ಆತಿಥ್ಯ ಮೆಚ್ಚಿ ಹೊಗಳದ ಅತಿಥಿ ಇಲ್ಲ. ದೇವರ ಭಕ್ತಿಯೂ ಹೆಚ್ಚೇ ಇತ್ತು ಅವಳಿಗೆ. ಸಮಯ ಪ್ರಜ್ಞೆ ಇಲ್ಲದೆ ಮೊಬೈಲ್ ಹಿಡಿದು ಕಾಲ ವ್ಯರ್ಥ ಮಾಡುವ ಈ ಯುವ ಪೀಳಿಗೆಯಲ್ಲಿ ಸಂಜೆಯಾದೊಡನೆ ದೇವರ ಮುಂದೆ ಭಜನೆಗೆ ಕೂರುತ್ತಿದ್ದ ಸೊಸೆ ಶಾಂತಿ ಎಂದರೆ ಮಾವನಿಗೂ ಹೆಮ್ಮೆ. ಮಾವ ಚಂದ್ರಕಾಂತ್ ಸೊಸೆಯೊಂದಿಗೆ ತಾನೂ ಕುಳಿತು ಭಗವಂತನ ನಾಮಕ್ಕೆ ಸ್ವರಗೂಡಿಸುತ್ತಿದ್ದರು. ಇಂತಹ ಸೊಸೆಯನ್ನು ದೂರಲು ಕಾರಣ ಉಂಟೆ? ಮದುವೆಯ ರಜೆ ಮುಗಿಸಿ ಬೆಂಗಳೂರಿನತ್ತ ಹೊರಟಿತು ನವಜೋಡಿ. ಇಬ್ಬರ ಕಾರ್ಯಗೃಹಕ್ಕೂ ಹತ್ತಿರವಾಗುವ ಒಂದು ಅಪಾರ್ಟ್ಮೆಂಟ್ ಗೊತ್ತುಪಡಿಸಿದರು. ಮನೆಯವರು ನೋಡಿ ಮಾಡಿದ ಮದುವೆ. ಸಂಕೋಚ, ಹಿಂಜರಿಕೆ ಇಬ್ಬರಲ್ಲೂ ಇತ್ತು. ಬೆಳಗ್ಗೆ 4 ಗಂಟೆಗೆ ಹೇಳುತ್ತಾಳೆ. ವಿಷ್ಣು ಸಹಸ್ರನಾಮ ಪಾಠಿಸುತ್ತಾಳೆ. ಮನೆ ಗುಡಿಸಿ ಒರೆಸುತ್ತಾಳೆ. ಸ್ನಾನ ನಂತರ ಬೆಳಗ್ಗಿನ ಉಪಹಾರ. ಮಧ್ಯಾಹ್ನದ ಊಟ ಆಫೀಸ್ನಲ್ಲಿ ಆಗುತ್ತಿತ್ತು. ಹಾಗಾಗಿ ಊಟದ ತಯಾರಿಕೆಯ ಭಾರವಿರಲಿಲ್ಲ. ಅಷ್ಟರಲ್ಲಿ ವಿಜಯ್ ಎದ್ದು ಸ್ನಾನ ಮುಗಿಸಿ ಬರುತ್ತಿದ್ದ. ಅವನು ಬಂದ ನಂತರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ತುರುಕುವುದು. ಗಂಡ ಹೆಂಡತಿ ಸೇರಿ ತಿಂಡಿ ತಿನ್ನುತ್ತಿದ್ದರು. ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಿಲ್ಲ. ವಿಜಯ್ ಹೆಂಡತಿಯನ್ನ ಅವಳ ಆಫೀಸ್ನತ್ತ ಡ್ರಾಪ್ ಮಾಡಿ ತನ್ನ ಆಫೀಸ್ಗೆ ಹೊರಡುತ್ತಿದ್ದ. ಹೋಗುವಾಗ ಒಮ್ಮೆ ಮುಖ ನೋಡಿ ಬಂದು ನಗು ಬೀರಿದರೆ ಅದೇ ಅವರಿಬ್ಬರ ಟಾಟಾ ಬಾಯ್ ಬಾಯ್. ಹೀಗೆ ದಿನಗಳು ಹುರುಳುತ್ತಿತ್ತು. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿತ್ತು. ಜೊತೆಗೆ ಮಳೆಯ ಸಹಪಾಠಿಗಳು ಗುಡುಗು ಸಿಡಿಲು. ಇಬ್ಬರೂ ಮಲಗಿದ್ದರು. ಆದರೆ ನಿದ್ರಿಸಿ ಇರಲಿಲ್ಲ. ಶಾಂತಿಗೆ ಗುಡುಗು ಸಿಡಲೆಂದರೆ ಭಯ. ಮನಸ್ಸಿನಲ್ಲೇ ದೇವರ ಜಪ ಮಾಡುತ್ತಿದ್ದಳು. ಮಳೆಯೇನೋ ಕಡಿಮೆಯಾಗುತ್ತಾ ಬಂತು. ಆದರೆ ಗುಡುಗು ಸಿಡಿಲು ಇನ್ನೂ ತಮ್ಮ ಆರ್ಭಟ ತೋರುತ್ತಲೇ ಇತ್ತು. ಅದೇ ಸಮಯ ಶಾಂತಿಗೆ ಬಾತ್ರೂಮ್ಗೆ ಹೋಗಬೇಕಾಯಿತು. ಗುಡುಗು ಸಿಡಿಲು ನಿಲ್ಲಲೆಂದು ಕಾದು ಕಾದು ಇನ್ನಾಗದು ಎಂದೆನಿಸಿತು. ಅಟ್ಯಾಚ್ ಬಾತ್ರೂಮ್ ಆದರೂ ಅವಳಿಗೆ ಹೋಗಲು ಧೈರ್ಯವಿಲ್ಲ. ಹೋಗದಿದ್ದರೆ ಗತಿಯಿಲ್ಲ. 2 ಬಾರಿ ಗಂಡನ ಕಡೆ ನೋಡಿದಳು. ಹೇಳಲು ಏನೋ ಸಂಕೋಚ. ಏನೆಂದುಕೊಳ್ಳುವರೋ ಏನೋ. ಏನೋ ಹೇಳಲು ಹಿಂಜರಿಯುತ್ತಿದ್ದಾಳೆ ಎನ್ನುವುದು ತಿಳಿಯಿತವನಿಗೆ. ಏನಾದರೂ ಬೇಕಿತ್ತಾ ಕೇಳಿದ ವಿಜಯ್. ನಿಧಾನಕ್ಕೆ ಒಂದೊಂದೇ ಪದ ಬಾಯಿಯಿಂದ ಹೊರಬಿತ್ತು. ಬಾತ್ರೂಮ್ಗೆ ಹೋಗಬೇಕಿತ್ತು. ಇಲ್ಲೇ ಇದೆ ಅಲ್ವಾ, ಹೋಗಬಹುದಲ್ವಾ? ಅದರಲ್ಲೇನಿದೆ ಎಂಬಂತೆ ಉತ್ತರಿಸಿದ. ಗುಡುಗು ಎನ್ನುತ್ತಿರುವಾಗಲೇ ಚಟೀರ್ ಎಂದು ಸದ್ದು ಮಾಡಿದ ಗುಡುಗುರಾಯ. ಅವನಿಗೆ ಅರ್ಥವಾಯಿತು. ಸರಿ ಬಾ, ನಾನು ನಿನ್ನ ಜೊತೆಗಿರುವೆ ಎಂದ. 4 ಹೆಜ್ಜೆಯ ಅಂತರವಾದರೂ ಅವನ ಕೈ ಹಿಡಿದೇ ಹೋದಳು. ಅವನಿಗೆ ನಗು ಬಂತು. ಬಾತ್ರೂಮ್ಗೆ ಕರೆದುಕೊಂಡು ಹೋದದ್ದು ಹೌದು. ಬಾತ್ರೂಮಿನ ಒಳ ಹೊಕ್ಕಿದ್ದೆ ಅವನು ಹೊಕ್ಕುವ ಮುಂಚೆ ಒಳಗಿನ 2 ಚಿಲಕ ಹಾಕಿ ಭದ್ರಪಡಿಸಿದಳು. ಅವಳ ಈ ಕಾರ್ಯಕ್ಕೆ ವಿಜಯ್ ಅವಾಕ್ಕಾದ. ಮತ್ತೆ ಯಾವ ಸುಭದ್ರೆಗೆ ನನ್ನನ್ನ ಕರೆದುಕೊಂಡು ಬರಬೇಕಿತ್ತು ಎಂದುಕೊಂಡನು.
ದುಡುಮೆಂದು ಬಾಂಬ್ ಬಿದ್ದ ಹಾಗೆ ಅಪ್ಪಳಿಸಿತು ಒಮ್ಮೆಲೆ. ವಿಜಯ್ ಹೆದರಿ ಗೋಡೆಗೆ ಹೊರಗಿದ. ಪಕ್ಕದಲ್ಲಿದ್ದ ನೀರಿನ ಬಾಟಲ್ ಕೆಳಗೆ ಬಿದ್ದಿತು. ಛೆಛೆ, ಗಂಡಸಾಗಿ ನಾನು ಗುಡುಗಿಗೆ ಹೆದರುವುದೇ ಎಂದು ಅಂಗಿಯ ಕಾಲರ್ ಸರಿಪಡಿಸಿ ನೀರಿನ ಬಾಟಲ್ ಎತ್ತಿಟ್ಟು ಏನೂ ಆಗಲೇ ಇಲ್ಲ ಎಂಬಂತೆ ನಿಂತನು. ಬೆಳಿಗ್ಗೆ ಆಫೀಸ್ಗೆ ಹೊರಟಿದ್ದರು. ಚಾಲಕನ ಸೀಟಿನಲ್ಲಿ ಕುಳಿತ ವಿಜಯನಿಗೆ ಹೆಂಡತಿಯನ್ನ ಕೆಣಕಬೇಕೆನಿಸಿತು. ನಿನ್ನೆಯ ಗುಡುಗು ಸಿಡಿಲಿನ ನೆಪ ಹಿಡಿದು ನೀನ್ ತುಂಬಾ ಧೈರ್ಯವಂತೆ ಅನ್ಸುತ್ತೆ ಅಲ್ವಾ? ಹೌದು, ಹಾಗೆ ನೀವು ನನಗಿಂತ ಧೈರ್ಯವಂತರು ಅನ್ನೋದು ಬೆಳಗ್ಗೆ ಹೊಡೆದು ಹೋದ ನೀರಿನ ಬಾಟಲ್ ನೋಡಿದ ಮೇಲೆ ತಿಳಿಯಿತು ಎಂದು ನಕ್ಕಳು. ವಿಜಯ್ ಬೆಚ್ಚಾದ. ಮೊದಲನೆಯದಾಗಿ ಅವಳಿಂದ ಊಹಿಸಿರದ ಪ್ರತಿಕ್ರಿಯೆ. ಎರಡನೆಯದಾಗಿ ತನಗೆ ತಿರುಗುಬಾಣ ಬಿಟ್ಟಿದ್ದು. ಪರವಾಗಿಲ್ಲ, ಹುಡುಗಿ ಜೋರಾಗೇ ಇದ್ದಾಳೆ ಎನಿಸಿತು. ಅಯ್ಯೋ, ನನ್ನ ಮರ್ಯಾದೆ ತೆಗೀತಾ ಇದ್ದಾಳೆ. ಒಂದು ಹುಡುಗಿಯ ಮುಂದೆ ನಾನು ಇಷ್ಟು ಚೀಪ್ ಆಗುವುದೇ? ನೋ ಎಂದುಕೊಂಡು ನಾನೇನೂ ಹೆದರಲಿಲ್ಲ. ಅದು ಅಕಸ್ಮಾತಾಗಿ ಒಮ್ಮೆಲೆ ಬಂತಲ್ವಾ, ಅದಕ್ಕೆ ಸ್ವಲ್ಪ ವಿಚಲಿತ ಆಗಿದ್ದು ಅಷ್ಟೇ. ಓಹೋ ಹೌದಾ, ನಾನೇನೋ ನೀರಿನ ಬಾಟಲಿಯೇ ಹೆದರಿ ಬಿದ್ದಿತ್ತೇನೋ ಎಂದುಕೊಂಡೆ. ನೋಡು, ನೀನು ನನಗೆ ಅಷ್ಟೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಈಗ ತಮ್ಮ ಆಫೀಸ್ ಬಂತು, ಇನ್ನು ತಾವು ಎಂದು ಇಳಿಯಲು ಕೈ ಸನ್ನೆ ಮಾಡಿದನು. ಅವನ ಹಿಂಡಿದ ಮುಖ ನೋಡಿ ನಕ್ಕು. ಯಾರಿಗೂ ಹೇಳಲ್ಲ, ಹೆದರಬೇಡಿ ಎಂದು ಹೂಡಿದಳು. ಒಂದು ಕ್ಷಣ ನಕ್ಕು ಮುಂದೆ ಚಲಾಯಿಸಿದನು. ಎಂದಿನಂತೆ ರಾತ್ರಿ ಊಟದ ನಂತರ ತಂದೆ ತಾಯಿಗೆ ಫೋನ್ ಮಾಡಿದನು. ಅಮ್ಮನಿಗೆ ಹೆಂಡತಿಯ ಪುಕ್ಕಲತನ ಪರಿಚಯ ಮಾಡಿಸಿದನು. ಶಾಂತಿ ಕೋಪಮಿಶ್ರಿತ ನಗುವಿನೊಂದಿಗೆ ಅವನನ್ನು ಗುರಾಯಿಸುತ್ತಿದ್ದಳು. ಸರಸ್ವತಿ ಸೊಸೆಯೊಡನೆ ಮಾತನಾಡಲು ಫೋನ್ ಅವಳಿಗೆ ನೀಡಲು ಹೇಳಿದರು. ಇವಳೇನಾದರೂ ನಾನು ಇದರಿದ್ದು ಹೇಳಿಬಿಟ್ಟರೆ? ಹುಗುಳು ನುಂಗಿದ. ಅಷ್ಟರಲ್ಲಿ ಶಾಂತಿ ಬಂದು ಫೋನ್ ಕಿತ್ತುಕೊಂಡಳು. ನಿನ್ನೆ ಹೆದರಿದ್ದೆ ಏನಮ್ಮ ಎಂದು ಕೇಳಿದರು ಸರಸ್ವತಿ. ಇಲ್ಲ ಅತ್ತೆ, ಗುಡುಗು ಸಿಡಿಲು ಎಂದರೆ ಸ್ವಲ್ಪ ಭಯ ಅಷ್ಟೇ. ಭಯವಾಗುವುದಾದರೆ ನಿನ್ನ ಗಂಡನ ಜೊತೆಗೇ ಇರೋ ಎಂದರು. ಅದು ವಿಜಯನಿಗೂ ಕೇಳಿಸಿತು. ಶಾಂತಿ ಓರೆಗಣ್ಣಿನಲ್ಲಿ ಅವನನ್ನು ಕಂಡು ಸರಿ ಅತ್ತೆ, ಅವರ ಜೊತೆ ಇರ್ತೀನಿ ಎಂದಳು. ಇವಳೆಲ್ಲಿ ತನ್ನ ಮರ್ಯಾದೆ ಕಳೀತಾಳೋ ಎಂದು ಯೋಚಿಸುತ್ತಿದ್ದ. ಆದರೆ ಅವಳು ಹಾಗೆ ಮಾಡದಿದ್ದದ್ದು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಯಿತು. ಅಲ್ಲೊಂದು ಇಲ್ಲೊಂದು ಮಾತನಾಡುತ್ತಿದ್ದ ಜೋಡಿ ಈಗ ಪರಸ್ಪರ ಕಾಲೆಳೆಯಲು ಸಮಯ ಸಾಗಿಸುತ್ತಿದ್ದರು. ವಿಜಯ್ ಕೆಲಸದಲ್ಲಿ ನಿಪುಣನೆ. ಆದರೆ ಕೆಲಸದ ಒತ್ತಡ ಹೆಚ್ಚಿದ್ದಾಗ ಸಹಚರರ ಕೆಲಸದಲ್ಲಿ ತಪ್ಪುಗಳು ಕಂಡುಬಂದರೆ ಹಿಗ್ಗಾಮುಗ್ಗ ಬೈತಿದ್ದ. ಆದರೆ ಶಾಂತಿ ಅಂತಹ ಸಮಯದಲ್ಲಿಯೂ ತಾಳ್ಮೆಯಿಂದ ತಪ್ಪುಗಳನ್ನು ಸರಿಪಡಿಸಿ ಅವರಿಗೆ ಧೈರ್ಯ ತುಂಬುತ್ತಿದ್ದಳು. ಅವಳು ಮನೆಯಲ್ಲಿದ್ದಾಗ ಅವಳ ಸಹಚರರ ಜೊತೆ ಮಾತನಾಡುವುದನ್ನು ಕೇಳಿ ಅವಳ ತಾಳ್ಮೆ ಹಾಗೂ ಶಾಂತತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ. ಶಾಂತಿ ಹಬ್ಬಕ್ಕೆ ಮನೆ ಮುಂದೆ ರಂಗೋಲಿ ಹಾಕುವಾಗ ತಾನೊಂದು ಚುಕ್ಕಿ ಇಟ್ಟು ಇಡೀ ರಂಗೋಲಿ ತಾನೇ ಹಾಕಿದ್ದು ಎಂದು ತಾಯಿಗೆ ಹೇಳಿ ಬೀಗುತ್ತಿದ್ದ ವಿಜಯ್. ಮಗನ ತುಂಟುತನ ಅರಿವಿದ್ದ ಸರಸ್ವತಿ ನಕ್ಕು ಸುಮ್ಮನಾಗುತ್ತಿದ್ದರು. ಪ್ರತಿದಿನ ನೀನೇ ಎಲ್ಲ ಮನೆ ಕೆಲಸ ಮಾಡ್ತೀಯಾ? ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಏನಾದರೊಂದು ಮಾಡ್ತಾನೆ ಇರ್ತೀಯ. ಇವತ್ತು ಭಾನುವಾರ, ಸೊ ನಿನಗೆ ಇವತ್ತು ಫುಲ್ ರೆಸ್ಟ್. ಇವತ್ತಿನ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಎಂದು ಶಾಂತಿನ ಅಡುಗೆ ಕೋಣೆಯಿಂದ ಹೊರಗೆ ಕಳುಹಿಸಿದ. ನಾನು ಏನಾದರೂ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಮುಂದೆ ಬಂದವಳನ್ನು ತಡೆದು ಸೋಫಾ ಮೇಲೆ ಕೂರಿಸಿ ಟಿವಿ ಹಚ್ಚಿ ರಿಮೋಟ್ ಕೈಗೆ ಕೊಟ್ಟು ಬಂದ. ಒಂದೊಂದು ಗಳಿಗೆಗೆ ಒಂದೊಂದು ತರಹದ ವಾಸನೆ ಮೂಗಿಗೆ ಬಡಿಯುತ್ತಿತ್ತು ಅಡುಗೆ ಕೋಣೆಯಿಂದ. ಶಾಂತಿಗೆ ಏನೊಂದು ಅರ್ಥವಾಗುತ್ತಿರಲಿಲ್ಲ. ಎದ್ದು ನೋಡೋಣವೆಂದರೆ ಹೇಳೋ ತನಕ ಈ ಜಾಗ ಬಿಟ್ಟು ಕದಲಬಾರದು ಎಂಬ ಗಂಡನ ಆಜ್ಞೆ. ಶಾಂತಿಗೆ ಸಣ್ಣದಾಗಿ ಹೊಟ್ಟೆ ಚುರುಗುಡಲು ಶುರುವಾಯಿತು. ಅಷ್ಟರಲ್ಲಿ ಅವಳ ಪತಿರಾಯ ಶಾಂತಿ ಡಿಯಾನ್ ಪ್ಲೀಸ್ ಎಂದು ಮಹಾರಾಜರನ್ನು ಕರೆದುಕೊಂಡು ಹೋಗುವಂತೆ ಹೆಂಡತಿಯನ್ನು ಕರೆದು ಡೈನಿಂಗ್ ಟೇಬಲ್ ಮುಂದೆ ಕೂರಿಸಿದ. ವಿಧವಿಧವಾದ ಅಡಿಗೆ ಏನೂ ಇರಲಿಲ್ಲ. ಇವನು ತೆಗೆದುಕೊಂಡ ಸಮಯಕ್ಕೆ ಅವಳು ಅದೆಷ್ಟು ನಾನಾ ರೀತಿಯ ಊಟವಿರುತ್ತೋ ಎಂದುಕೊಂಡಿದ್ದಳು. ಆದರೆ ಇದ್ದಿದ್ದು ಅನ್ನ, ದಾಲ್ ಸಾರು, ಚಪಾತಿ ಹಾಗೂ ಕ್ಯಾಬೇಜ್ ಪಲ್ಯ. ಎಲ್ಲಾನೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಡಿಯರ್ ಎಂದ. ಏನೋ 5 ಸ್ಟಾರ್ ಹೋಟೆಲ್ನಲ್ಲಿ ಮಾಡುವ ಐಟಮ್ಸ್ ಮಾಡಿದಂತೆ ಬಹಳ ಉಸ್ತಕನಾಗಿ. ಶಾಂತಿ ಒಮ್ಮೆ ಡೈನಿಂಗ್ ಟೇಬಲ್ ಮೇಲಿರುವ ಐಟಮ್ಸ್, ಇನ್ನೊಮ್ಮೆ ವಿಜಯ್ನ ಅಡಿಯಿಂದ ಮುಡಿಯವರೆಗೂ ನೋಡುತ್ತಿದ್ದಳು. ಕೊತ್ತಂಬರಿ ಸೊಪ್ಪಿನ ಎಲೆಗಳು, ಅರಿಶಿನ ಪುಡಿ, ಮಸಾಲ, ಗೋಧಿ ಹಿಟ್ಟು ಎಲ್ಲವೂ ಅವನ ಬಟ್ಟೆ ಮೇಲೆ ಅಲಂಕಾರಗೊಂಡಿತ್ತು.
ಯಾಕಮ್ಮ ಹಾಗೆ ನೋಡ್ತೀಯಾ? ವಿಜಯ್, ನೀವು ಮೊದಲು ಈ ಡ್ರೆಸ್ ತೆಗೆದು ಸ್ನಾನ ಮಾಡ್ಕೊಂಬನ್ನಿ. ನಿಮ್ಮ ಡ್ರೆಸ್ ನೋಡಿದ್ರೆ ನನಗೆ ಊಟ ಸೇರಲ್ಲ ಎಂದು ಅವನನ್ನು ಬಾತ್ರೂಮ್ಗೆ ಅಟ್ಟಿದಳು. ಒಮ್ಮೆ ಕಿಚನ್ ಕಡೆ ಹೋದಳು. ವಿಜಯನಿಗೆ ಇದು ಮೊದಲನೇ ಅಡಿಗೆ ಎನ್ನುವುದು ಅರಿಯಲು ಜಾಸ್ತಿ ಸಮಯ ಹಿಡಿಯಲಿಲ್ಲ. 50% ಪಾತ್ರೆಗಳು ಸೀದು ಹೋಗಿ ಬೇಸನೊಳಗೆ ಕುಳಿತಿದ್ದವು. ನನ್ನನ್ನು ಕೂರಿಸಿದ್ದು ನೋಡಿ ಅಡುಗೆ ಮನೆಯಲ್ಲಿ ಭೀಮಸೇನನಿಗೆ ಕಾಂಪಿಟೇಷನ್ ಕೊಡುವರು ಎಂದುಕೊಂಡೆ ಎಂದು ಅವನು ಸ್ನಾನ ಮುಗಿಸಿ ಬರುವುದರೊಳಗೆ ಅಡುಗೆ ಕೋಣೆ ಸ್ವಚ್ಛಗೊಳಿಸಿದಳು. ಸೀದು ಹೋದ ಪಾತ್ರೆಗಳಿಗೆ ಕನಿಷ್ಠ 3-4 ದಿನವಾದರೂ ಬೇಕಿತ್ತು ಸುಧಾರಿಸಿಕೊಳ್ಳಲು. ಕೊನೆಗೆ ಅಡುಗೆಯಿಂದ ವಿರಾಮ ಸಿಕ್ಕಿದ್ದು ತನಗಲ್ಲ, ಸೀದು ಹೋಗಿ ಹೊಟ್ಟೆ ತುಂಬ ನೀರು ತುಂಬಿಕೊಂಡು ಬೇಸನ್ನಲ್ಲಿ ಕುಳಿತ ಪಾತ್ರೆಗಳಿಗೆ. 2 ದಿನವಾದರೂ ಪಾತ್ರೆಗಳು ಬೇಸನ್ ಬದಿಯಲ್ಲಿ ಕುಳಿತಿರುವುದು ನೋಡಿ ಹೊಸ ಪಾತ್ರೆಗಳನ್ನು ಖರೀದಿಸಬೇಕಾಗಬಹುದಾ ಎಂದನು. ಡೋಂಟ್ ವರಿ, 2 ದಿನಗಳಲ್ಲಿ ಸರಿಯಾಗುತ್ತೆ ಎಂದು ಆಶ್ವಾಸನೆ ಕೊಟ್ಟಳು. ಕೊನೆಗೆ ಅವನಿಗೂ ಹಾಗೆ ಅನಿಸಿತು, ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವವರು ಯಾರು ಎಂದು. ಎಂದಿನಂತೆ ತಾಯಿಗೆ ಫೋನ್ ಮಾಡಿ 5 ಸ್ಟಾರ್ ಹೋಟೆಲ್ ಶೈಲಿಯಲ್ಲಿ ಅಡುಗೆ ಮಾಡಿದ್ದೆ ಅನ್ನೋ ಹಾಗೆ ವಿವರಿಸಿದ. ಫೋನ್ ಶಾಂತಿ ಕೈಗೆ ಸೇರಿದಾಗ ಅಮ್ಮನಲ್ಲಿ ಪಾತ್ರೆ ವಿಷಯ ಹೇಳಿ ನಗುತ್ತಾಳೋ ಎಂಬ ಮುಜುಗರ. ಆದರೆ ಅವಳು ಅದರ ವಿಷಯವೇ ಎತ್ತಲಿಲ್ಲ. ವಾವ್ ಹುಡುಗಿ, ನನ್ನ ಮನಸ್ಸಿಗೆ ಹತ್ತಿರವಾದೆ ಎಂದು ತನ್ನಲ್ಲೇ ಹೇಳಿಕೊಂಡ. ತನ್ನನ್ನೇ ನೋಡುತ್ತಿರುವ ಗಂಡನನ್ನು ಕಣ್ಣಲ್ಲೇ ಏನೆಂದು ಕೇಳಿದಳು. ನೀನು ಇನ್ನೊಬ್ಬರ ತಪ್ಪನ್ನು ಆಡಿ ಹಂಗಿಸುವುದಿಲ್ಲ. ಐ ರಿಯಲಿ ಲೈಕ್ಡ್ ದಟ್ ಇನ್ ಯು ಎಂದು ಮನಸಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ. ಇಂದು ಇದೇ ಮಾತು ಮತ್ತೆ ನೆನಪಾಯಿತು. ನೆನಪಿನಿಂದ ಹೊರಬಂದ ವಿಜಯ್, ಮನಸಾರೆ ಮೆಚ್ಚಿದ ಹುಡುಗಿ ನೀನು, ಕ್ಷಮೆಯೇ ಇಲ್ಲವೇ ನನ್ನ ತಪ್ಪಿಗೆ ಎಂದುಕೊಂಡ. ಹೆಂಡತಿಯ ಮಾತಿನಿಂದ ಬೇಸರಗೊಂಡ ವಿಜಯ್ನಿಗೆ ತನ್ನ ಹಿಂದಿನ ಸಿಹಿ ದಿನಗಳ ನೆನಪು ಮುದ ನೀಡಿತು. ನೆನಪಿನಾಳದಿಂದ ಹೊರಬಂದ ವಿಜಯ್ ಊಟದ ಸಮಯ ಮೀರಿ ಹೋಯಿತು ಎಂದು ಎದ್ದು ಸರಸರನೆ ಬಂದ. ಅವನ ಮಡದಿ ಅದಾಗಲೇ ಊಟ ಮಾಡಿ ತನ್ನ ಕೋಣೆಗೆ ಸೇರಿದ್ದಳು. ಹೊಸದೇನಲ್ಲ, ತನ್ನ ಪಾಲಿನ ಊಟ ಪಾತ್ರೆಯಲ್ಲಿ ಉಳಿದಿದ್ದನ್ನು ಕಂಡು ಒಂದು ಪಾತ್ರೆಗಳನ್ನೆಲ್ಲ ತೊಳೆದು ಮಲಗಿದಾಳೋ ಇಲ್ಲವೋ ಎಂದು ಒಮ್ಮೆ ಆಕೆಯ ಕೋಣೆಯ ಬಳಿ ಇಣುಕಿದ. ತಿರುಗಿ ಮಲಗಿದ್ದಳು. ತೃಪ್ತಿಯಾಯಿತವನಿಗೆ. ನಂತರ ತನ್ನ ಕೋಣೆಗೆ ಹೋಗಿ ಮಲಗಿದನು. ಬೆಳಗ್ಗೆ ತಿಂಡಿ ತಿನ್ನುವಾಗ, ಶಾಂತಿ, ನಾಳೆ ರಜೆ ತಗೋ, ಚೆಕಪ್ಗೆ ಹೋಗಲಿಕ್ಕೆ ಇದೆ. ಅವನದ್ದು ಅದೇ ಕಾಳಜಿ. ಅದಕ್ಕೆ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಆದರೂ ಅದನ್ನು ತಿರಸ್ಕರಿಸಲಾರಳು ಎಂಬುವುದು ಅವನಿಗೂ ಗೊತ್ತಿದೆ. ತಿಂಡಿ ತಿಂದು ಮಧ್ಯಾಹ್ನದ ಊಟಕ್ಕೆ ತಯಾರಿಸಿ ಆಫೀಸ್ನ ಕೆಲಸಕ್ಕೆ ಬಂದು ಕುಳಿತನು. ಹೆಂಡತಿ ತಿಂಗಳು ತುಂಬಿದಂತೆ ಮನೆಯಲ್ಲಿಯೇ ಕೆಲಸ ಮಾಡಲು ಶುರು ಮಾಡಿದಳು. ಅವಳ ಆಧಾರಕ್ಕಾಗಿ ತಾನು ಮನೆಯಲ್ಲಿಯೇ ಕೆಲಸ ಮಾಡಲು ಆಫೀಸ್ನವರ ಹತ್ತಿರ ದಂಬಾಲು ಹಿಡಿದು ಒಪ್ಪಿಗೆ ಪಡೆದಿದ್ದನು. ಈ ಸಮಯದಲ್ಲಾದರೂ ನಿಮ್ಮ ತಾಯಿಯನ್ನ ಕರೆದುಕೊಂಡು ಬರಬಹುದಿತ್ತಲ್ವಾ ಎಂದರು ಡಾಕ್ಟರ್ ಪವಿತ್ರ. ಅವಳಿಂದ ಯಾವುದೇ ಉತ್ತರವಿಲ್ಲ. ಹೋಗಲಿ, ಶ್ರೀಮಂತ ಕಾರ್ಯಕ್ರಮವೆಲ್ಲ ಯಾವಾಗ ಇಟ್ಟುಕೊಂಡಿರುವಿರಿ? ಈಗಲೂ ಉತ್ತರವಿಲ್ಲದದ್ದು ನೋಡಿ ಜೊತೆಗೆ ಬಂದ ಗಂಡನ ಕಡೆ ತಿರುಗಿದರು. ಮಿಸ್ಟರ್ ವಿಜಯ್, ಈ ಸಮಯದಲ್ಲಾದರೂ ಜೊತೆಗೆ ಬೇರೆಯವರನ್ನ ಕರೆದುಕೊಂಡು ಬರಬೇಕಿತ್ತು. ಈ ಬಾರಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಮಗುವಿನ ಬೆಳವಣಿಗೆ, ಚಲನೆ ಎಲ್ಲವೂ ನಾರ್ಮಲ್ ಆಗಿದೆ. ಇನ್ನು 15 ದಿನ ನಿಮಗೆ ಸಿಗುತ್ತದೆ. ಶ್ರೀಮಂತ ಕಾರ್ಯಕ್ರಮ ಈ ಸಮಯದಲ್ಲಿ ಮುಗಿಸಿಬಿಡಿ. 15 ದಿನದ ನಂತರ ನೀವು ಬರಬೇಕು. ಆ ದಿನದ ತಾರೀಕು ಎಲ್ಲ ಈ ಫೈಲ್ನಲ್ಲಿದೆ. ಅಷ್ಟರೊಳಗೆ ನೋವು ಕಾಣಿಸಿಕೊಂಡರೆ ತಡ ಮಾಡದೆ ಕರೆದುಕೊಂಡು ಬನ್ನಿ. ಪಾಪ ಹೆದರಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಏನೂ ಮಾತೇ ಆಡ್ತಿಲ್ಲ. ತಪ್ಪಲ್ಲ, ಮೊದಲ ಬಾರಿ ಇದು ಸಹಜವೇ. ಅದಕ್ಕೆ ಹೇಳಿದ್ದು, ಅವರ ತಾಯಿ ಜೊತೆಗಿದ್ದರೆ ಧೈರ್ಯ ತುಂಬುತ್ತಿದ್ದರು ಎಂದು. ತಲೆ ಮೇಲೆ ಕೈ ಆಡಿಸಿದರು ಡಾಕ್ಟರ್. ಅವಳ ಮೌನಕ್ಕೆ ಅದೊಂದೇ ಕಾರಣವೇ? ರಾತ್ರಿ ಊಟ ಮಾಡಿ ಮಲಗಿದ ಶಾಂತಿಗೆ ನಿದ್ರೆಯೇ ಸುಳಿಯಲಿಲ್ಲ. ಡಾಕ್ಟರ್ ಹೇಳಿದ ಹಾಗೆ ಹೆರಿಗೆಯಾಗಬೇಕಿರುವ ದಿನ ಹತ್ತಿರ ಬರುತ್ತಿದೆ. ಭಯ, ನಡುಕ. ನೆನೆದಾಗಲೆಲ್ಲ ಬೆವರುತ್ತಿದ್ದಳು. ನಿದ್ರೆ ಬರದಿರುವುದಕ್ಕೆ ಇದೇ ಕಾರಣವೇ? ಈ ಸಮಯದಲ್ಲಾದರೂ ನಿಮ್ಮ ತಾಯಿಯನ್ನ ಕರೆದುಕೊಂಡು ಬರಬಹುದಿತ್ತು. ಅವಳ ಕಿವಿಯಲ್ಲಿ ಈ ಮಾತು ಪದೇ ಪದೇ ಕೇಳಿಸುತ್ತಿತ್ತು. ತಾಯಿಯಾಗಿ ಬಂದವರು ನನಗೆ ತಾಯಿಯಾಗಿಯೇ ಇದ್ದಾರೆಯೇ ಎಂದವಳ ಮುಖದಲ್ಲಿ ಅಸಹಾಯಕ ನಗು. ಹರಿಶ್ಚಂದ್ರ ಹಾಗೂ ರೇಣುಕಾ ದಂಪತಿಗಳದ್ದು ಚಿಕ್ಕ ಕುಟುಂಬ, ಮಧ್ಯಮ ವರ್ಗದ ಕುಟುಂಬ. ಹರಿಶ್ಚಂದ್ರನಿಗೆ ಹೆಣ್ಣು ಮಕ್ಕಳೆಂದರೆ ಬಹಳ ಪ್ರೀತಿ.
ಮೊದಲ ಮಗು ಹೆಣ್ಣಾಗಿರಲಿ ಎಂದು ಬಯಸಿದ್ದರು. ಆದರೆ ದೇವರ ಇಚ್ಛೆಯಿಂದ ಪುತ್ರದೆಸೆ ಒಲಿದಿತ್ತು. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಇದ್ದದ್ದರಲ್ಲಿ ಸಂತೃಪ್ತರಾದರು. ಅವನು ಪವನ್. ಮಗ ಹುಟ್ಟಿದ 4 ವರ್ಷಕ್ಕೆ ಮೆಟ್ಟಲಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದು ಮತ್ತೆ ಮಕ್ಕಳಾಗುವ ಭಾಗ್ಯ ಕಳೆದುಕೊಂಡಿದ್ದರು ರೇಣುಕಾ. ಒಂದು ದಿನ ದೇವಸ್ಥಾನದಿಂದ ಹಿಂದಿರುಗುವಾಗ ಹರಿಶ್ಚಂದ್ರ ದಂಪತಿಗಳ ಕಾರಿಗೆ ಮಗುವೊಂದು ಡಿಕ್ಕಿ ಹೊಡೆದು ಬಿದ್ದಿತ್ತು. 4 ವರ್ಷದ ಮಗುವಿಗೆ ತಮ್ಮಿಂದ ಕ್ಷಮೆಯನ್ನು ಕೇಳಿದರು. ಮುಗ್ಧತೆಯ ಮಗು ಅದೇ ಮುಗ್ಧತೆಯಿಂದ ಪರವಾಗಿಲ್ಲ ಬಿಡಿ ಅಂಕಲ್ ಎಂದಿತ್ತು. ಊಟದ ಸಮಯಕ್ಕೆ ಹೋಗದೇ ಇದ್ದರೆ ಬೈಯುತ್ತಾರೆ ಎಂದಿತ್ತು. ಸರಿ, ನಾವೇ ನಿಮ್ಮನೆಗೆ ಬಿಡುತ್ತೇವೆ ಬಾ ಎಂದು ಕರೆದುಕೊಂಡು ಹೋದರು. ಕಾರಿನಲ್ಲಿ ರೇಣುಕಾ ಅವರ ಕಾಲಿನ ಮೇಲೆ ಕುಳಿತ ಹುಡುಗಿ, ಅಂಕಲ್, ನಿಮಗೆ ಇಷ್ಟು ದೊಡ್ಡ ಕಾರು ಯಾವ ಜಾತ್ರೆಯಲ್ಲಿ ಸಿಕ್ಕಿತು ಎಂದು ಮುಗ್ಧತೆಯಿಂದ ಪ್ರಶ್ನೆ ಕೇಳಿತು. ಗಂಡ ಹೆಂಡತಿ ಇಬ್ಬರು ನಕ್ಕರು. ಹರಿಶ್ಚಂದ್ರರವರು, ನೀನು ಜಾತ್ರೆ ಪೇಟೆಯಲ್ಲಿ ಕಾರನ್ನು ನೋಡಿದೀಯಾ ಪುಟ್ಟಿ? ಹ್ಞೂ ನೋಡಿದ್ದೆ. ಅಲ್ಲಿ ದೊಡ್ಡ ಗ್ರೌಂಡ್ನಲ್ಲಿ ಜಾತ್ರೆ ಮಾಡ್ತಾರೆ. ಭಾರಿ ಜನ ಬರ್ತಾರೆ. ಅಲ್ಲಿ ಕಾರು ಗೊಂಬೆ ಎಲ್ಲ ಇರುತ್ತೆ. ನಾನು ಹೋಗ್ಲಿಲ್ಲ, ದೂರದಿಂದಲೇ ನೋಡಿದ್ದೆ ಎಂದು ಕೈ ಅಗಲಿಸಿ ಉತ್ತರಿಸಿತು ಹುಡುಗಿ. ನಿನ್ನ ಹೆಸರೇನು ಪುಟ್ಟಿ? ರೇಣುಕಾ ಕೇಳಿದರು. ಕೆನ್ನೆ ಮೇಲೆ ಬೆರಳಿಟ್ಟು, ಹೈ, ನಿನಗೆ ಎಲ್ಲರೂ ಪುಟ್ಟಿ ಅಂತಾನೆ ಕರೀತಾರೆ ಎಂದಿತು ಹುಡುಗಿ. ಅವಳ ಮುಗ್ಧ ಪ್ರಶ್ನೆ, ಮುಗ್ಧ ಉತ್ತರ, ಅವಳ ಹಾವಭಾವಕ್ಕೆ ರೇಣುಕಾ ಹರಿಶ್ಚಂದ್ರ ಮಾರು ಹೋಗಿದ್ದರು. ದಾರಿಯುದ್ದಕ್ಕೂ ಪಟಪಟ ಅಂತ ಮಾತನಾಡುತ್ತಾ ಇದ್ದ ಹುಡುಗಿ ತಾನು ತಂಗುವ ಸ್ಥಳ ಬಂದಾಗ ಕೈ ತೋರಿಸಿತು. ಅದು ವಾತ್ಸಲ್ಯದ ಕಡೆಗೆ. ವಾತ್ಸಲ್ಯ ಮಕ್ಕಳ ಆಶ್ರಮ. ಅದೆಷ್ಟೋ ತಾಯಂದಿರು ಇಲ್ಲಿಯ ಮಕ್ಕಳನ್ನು ದತ್ತು ಪಡೆದು ತಮ್ಮ ಬಂಜೆತನ ಎಂಬ ನೋವನ್ನು ಮರೆತಿದ್ದಾರೆ. 4 ವರ್ಷದ ಮಕ್ಕಳಿಂದ 15 ವರ್ಷದ ಮಕ್ಕಳವರೆಗೂ ಇದ್ದಾರೆ ಅಲ್ಲಿ. ಅತಿ ಕಿರಿಯ ವರ್ಷದ ಮಗು ಉಳಿದುಕೊಂಡವಳೆಂದರೆ ಅದು ಈ ಪಟಾಕಿ ಪುಟ್ಟಿ. ಅಲ್ಲಿರುವ ಮಕ್ಕಳಿಗೆ ಇವಳೆಂದರೆ ಅಚ್ಚುಮೆಚ್ಚು. ಯಾರೇ ಆದರೂ ಸರಿ, ಅವಳ ಬುಟ್ಟಿಯಲ್ಲಿ ಬೀಳಲು ಅವಳ ಮಾತೊಂದೇ ಸಾಕಿತ್ತು. ಆಶ್ರಮದ ಕಡೆ ಮಗು ಕೈ ತೋರಿಸಿದಾಗ ಹರಿಶ್ಚಂದ್ರ ಹಾಗೂ ರೇಣುಕಾ ಅವರು ಮುಖ ನೋಡಿಕೊಂಡರು. ಪುಟ್ಟಿ, ನೀನು ಆಶ್ರಮದಲ್ಲಿ ಇರೋದಾ ಎಂದು ಕಾಲ ಮೇಲೆ ಕುಳಿತ ಹುಡುಗಿಯನ್ನು ಕೇಳಿದರು ರೇಣುಕಾ. ಹೌದೆಂದು ತಲೆಯಾಡಿಸಿ, ಹಾಗೆ ನನ್ನನ್ನು ಬೇಗ ಕಾರಿನಿಂದ ಇಳಿಸಿ, ನಾನು ಊಟಕ್ಕೆ ಹೋಗಬೇಕು, ಇಲ್ಲ ಅಂದ್ರೆ ಮೇಡಮ್ ಬೈತಾರೆ ಎಂದು ಸ್ವಲ್ಪ ಅಂಜಿಕೆಯಿಂದಲೇ ನುಡಿಯಿತು. ಸರಿ ಎಂದು ಅವಳನ್ನು ಒಳಗೆ ಕಳುಹಿಸಿದರು. ಇಬ್ಬರು ಮೌನವಾಗಿದ್ದರು. ಸುಮ್ಮನೆ ಕಾರು ಹತ್ತಿ ಕುಳಿತರು. ಹರಿಶ್ಚಂದ್ರರಿಗೆ ಕಾರು ಚಲಿಸುವ ಯೋಚನೆಯೇ ಇಲ್ಲ ಎಂಬಂತೆ ಕುಳಿತಿದ್ದರು. ರೇಣುಕಾರವರು ಗಂಡನನ್ನು ವಾಸ್ತವದ ಕಡೆಗೆ ಕರೆತಂದರು. ಮನೆ ತಲುಪುವ ತನಕ ಪುಟ್ಟಿಯ ಗುಣಗಾಣವೇ ತುಂಬಿತ್ತು ಅವರಿಬ್ಬರ ಮಾತಲ್ಲೇ. 1 ನಿಮಿಷ ಜೊತೆ ಇದ್ದಿದ್ದಕ್ಕೆ ನಮ್ಮನ್ನ ಹೇಗೆ ಆವರಿಸಿಬಿಟ್ಟಿದ್ದಾಳೆ ಆ ಪುಟ್ಟ ಪೋರಿ ಎಂದರು ಹರಿಶ್ಚಂದ್ರ ಮನೆಗೆ ಬಂದಾಗ. ರೀ, ನಾವ್ಯಾಕೆ ಆ ಹುಡುಗಿಯನ್ನ ದತ್ತು ತೆಗೆದುಕೊಳ್ಳಬಾರದು? ಹೇಗೂ ನಮಗೆ ಮತ್ತೆ ಮಕ್ಕಳು ಆಗಲ್ಲ. ಈ ಹುಡುಗಿಯನ್ನ ನಮ್ಮ ಮಗಳಾಗಿಸಿಕೊಳ್ಳೋಣ, ಏನಂತೀರಿ? ಹರಿಶ್ಚಂದ್ರ, ಹೌದಲ್ವಾ? ನನ್ನ ತಲೆಗೆ ಒಳಿಯಲೇ ಇಲ್ಲ ನೋಡು ರೇಣು. ಒಳ್ಳೆಯದು, ನಮಗೂ ಮಗಳಾಗ್ತಾಳೆ. ಅವಳಿಗೆ ತಂದೆ ತಾಯಿ ಸಿಕ್ಕಿದಂತಾಗುತ್ತದೆ. ತಡ ಮಾಡುವುದು ಬೇಡ, ಸಂಜೆನೇ ಹೋಗಿಬಿಡೋಣ. ಇಬ್ಬರ ಆಸೆಯಂತೆ ವಾತ್ಸಲ್ಯಕ್ಕೆ ಹೋಗಿ ಪುಟ್ಟಿಯ ಬಗ್ಗೆ ವಿಚಾರಿಸಿ ವಿಧಿವಿಧಾನಗಳನ್ನು ಅನುಸರಿಸಿ ಅವಳನ್ನು ದತ್ತು ತೆಗೆದುಕೊಂಡರು. ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರದೊಂದಿಗೆ ರೇಣುಕಾ ಅವಳಿಗೊಂದು ಹೆಸರಿಟ್ಟರು. ಪುಟ್ಟಿ ಶಾಂತಿಯಾದಳು. ಅಂಕಲ್ ಆಂಟಿ ಅಪ್ಪ ಅಮ್ಮರಾದರು. ಹರಿಶ್ಚಂದ್ರ ಹಾಗೂ ರೇಣುಕಾರ ಮಗ ಪವನ್ನಿಗೆ ಒಬ್ಬಳು ಮುದ್ದಾದ ತಂಗಿ ಸಿಕ್ಕಿದ್ದಳು. ಅವಳ ಮಾತು, ತುಂಟತನ, ಆಟ ಪಾಠವೆಲ್ಲ ಪ್ರತಿದಿನ ಮನೆಯನ್ನೇ ಹಬ್ಬವನ್ನಾಗಿಸುತ್ತಿತ್ತು. ಸದಾ ಏನಾದರೊಂದು ಮಾತನಾಡುತ್ತಲೇ ಇರುವಳು. ತಂದೆ ಕುಳಿತಿರುವುದು ಕಂಡರೆ ಸಾಕು, ಓಡಿ ಹೋಗಿ ಅವರ ಕಾಲ ಮೇಲೆ ಕೂರುವಳು. ಹರಿಶ್ಚಂದ್ರರಿಗೆ ಮೊದಲಿಂದಲೂ ಹೆಣ್ಣು ಮಕ್ಕಳೆಂದರೆ ಪ್ರೀತಿ. ಇನ್ನು ಮಗಳ ಮೇಲೆ ಅತಿಯಾದ ಮುದ್ದು. ಅವಳನ್ನ ತನ್ನ ಮನೆಯ ಭಾಗ್ಯಲಕ್ಷ್ಮಿ ಎಂದೇ ನಂಬಿದ್ದರು. ಮನೆಯ ಮುದ್ದು ಮಗಳು ಶಾಂತಿಯಾದಳು. ಪುಟ್ಟ ಪುಟ್ಟ ಹೆಜ್ಜೆಯ ಓಡಾಟ. ಅಪ್ಪ ಅಮ್ಮ ಹಾಗೂ ಅಣ್ಣ ತನ್ನನ್ನು ಹಿಡಿಯಲು ಬರುವುದು, ಊಟ ಮಾಡಿಸುವುದು, ಕತೆ ಹೇಳುವುದು, ಆಟ ಆಡಿಸುವುದು ಎಲ್ಲ ಕಣ್ಣ ಮುಂದೆ ಬಂದವು. ಕಣ್ಣುಗಳು ನೀರು ತುಂಬಿ ಮಂಜಾದವು. ಗಂಟೆಲ್ಲ ಒಣಗಿತ್ತು. ನೀರು ಕುಡಿಯಲು ಎದ್ದಾಗ ಮಂಜಾಗಿದ್ದ ಕಣ್ಣಿಗೆ ನೀರಿನ ಜಗ್ ಹಿಡಿಯಲು ಹೋಗಿ ಕೆಳಗೆ ಬೀಳಿಸಿಬಿಟ್ಟಳು. ಹಾಗೆ ನೆಲಕ್ಕೆ ಕುಸಿದಳು. ನೀರಿನ ಜಗ್ ಬಿದ್ದ ಶಬ್ದಕ್ಕೆ ಓಡೋಡಿ ಬಂದ ವಿಜಯ್ ಶಾಂತಿ ರೂಮಿಗೆ.
ಅವಳು ನೆಲಕ್ಕೆ ಬಿದ್ದದ್ದು ಅವನ ತಲೆ ಮೇಲೆ ಆಕಾಶವೇ ಬಿದ್ದಂತಾಗಿತ್ತು. ಮನಬಂದಂತೆ ಚೀರಿದ ಅವಳ ತಲೆಯನ್ನು ತನ್ನ ಮಡಿಲಲ್ಲಿರಿಸಿ, ಶಾಂತಿ, ಏನಾಯಿತಮ್ಮ? ಯಾಕೆ ಹೀಗೆ ಬಿದ್ದಿದ್ದೀಯಾ? ಚಿನ್ನು, ಮಾತಾಡೆ ಪ್ಲೀಸ್. ಚಿನ್ನು, ಶಾಂತಿ, ಒಂದ್ಸಲ ಕಣ್ಣು ಬಿಡೆ ಬಂಗಾರಿ, ಪ್ಲೀಸ್. ಮಕ್ಕಳಂತೆ ಅಳುತ್ತಿದ್ದ. ಆದರೆ ಅವನ ಕಣ್ಣೀರಾಗಲಿ, ಅಳುವಾಗಲಿ, ಕೂಗಾಗಲಿ ಯಾವುದೂ ಅವಳಿಗೆ ಕೇಳಿಸಲಿಲ್ಲ. ಹೆಂಡತಿಯ ಮೇಲೆ ಇಷ್ಟು ಪ್ರೀತಿ ಇದ್ದ ವಿಜಯ್ ಹೆಂಡತಿಗೆ ನಿದ್ದೆ ಮಾತ್ರೆ ಕೊಟ್ಟು ಅವಳನ್ನು ಪ್ರೆಗ್ನೆಂಟ್ ಮಾಡಿದ್ದು ಯಾಕೆ? ಹರಿಶ್ಚಂದ್ರ ಹಾಗೂ ರೇಣುಕಾ ಅವರು ಮಗಳನ್ನು ಅಷ್ಟು ಪ್ರೀತಿಸುತ್ತಿದ್ದು ಈಗ ತನ್ನ ಮಗಳು ಪ್ರೆಗ್ನೆಂಟ್ ಆದಾಗಲೂ ಅವಳನ್ನು ನೋಡಲು ಬರಲಿಲ್ಲ ಯಾಕೆ? ಇವೆರಡರ ಹಿಂದೆ ಇರುವ ರಹಸ್ಯವಾದರೂ ಏನೋ? ಮುಂದೆ ತಿಳಿದುಕೊಳ್ಳೋಣ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.